ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಯೇ. ಇಂದು ನಮ್ಮ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹುಬ್ಬಳ್ಳಿ ಸಂಸ್ಥೆಯ 2021 ಹಾಗೂ 22ನೇ ಸಾಲಿನ ವಿದ್ಯಾರ್ಥಿ ಸಂಘ ಸ್ವಾಗತ ಮಾಡುತ್ತಾ ಕಾರ್ಯಕ್ರಮ ಪ್ರಾರಂಭ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಇಎನ್ಸಿ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ. Look around and see so many faces familiar. That's a pleasing welcome. To what I know, it's going to be a great. The balloons are ready for release. It's a great day, one we have been planning and waiting for. I am sure you will conquer this is an agreeable welcome. I request the registrar Srimati Daya Karak Madam to welcome our chief guest Srimati Sharada C. Kolkar, Deputy Commissioner of Excise Department. Thank you, ma'am. I request our principal Shri Ganapati Halavi sir to welcome the chief guest Shri Yamake Managonda sir, the executive engineer of KUIDFC Dharwada. Thank you, sir. I request Nagaraj Backward sir to welcome the president of this occasion and principal of our institution, Shri Ganapati Halavi sir. Thank you, sir. I request Shri Kiran Kumar sir to welcome Proctor of our Student Association, Shri Nagaraj Backward sir. Thank you, sir. I request Girija ma'am to welcome the registrar of our college, Srimati Daya Karak Madam. Thank you, ma'am. Thank you, sir. I request Shivlila ma'am to welcome Kuvari Nagavadi Godmani Madam, NSS Program Officer. Khatare. Thank you, Bhavana. I request Vidya to welcome our magazine secretary Kumari Shivani Shashidhar. ಪರಿಚಯ ಮಾಡಿದ ಮಧು ಹಲ್ವಾರ್ ಇವರಿಗೆ ಧನ್ಯವಾದಗಳು. A warm morning to everyone. It's
It's my immense pleasure to introduce our chief guest, Sir M.K. Manikon, sir. Sir is working as Executive Engineer in Project Implementation Unit of Karnataka Urban Water Supply Modernization Project in Karnataka Urban Infrastructure Development and Finance Corporation, Dharwad. Sir has completed M.Tech in Remote Sensing and was the first to complete it in 1983 in India from IIT Bombay. ನೆನಪಿನ ಕಾಣಿಕೆಯನ್ನು ನೀಡಿದ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದ ಶ್ರೀ ಎಂ.ಕೆ. ಮನಗೊಂಡ ಕಾರ್ಯನಿರ್ವಾಹಕ ಅಭಿಯಂತರರು KUIDFC ಧಾರವಾಡ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ನಮ್ಮ ಸಂಸ್ಥೆಯ ಪ್ರೊಕ್ಟರ್ ನಾಗರಾಜ್ ಬ್ಯಾಕ್ವರ್ಡ್ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕುಲಸಚಿವರೇ, ವಿದ್ಯಾರ್ಥಿ ಸಂಘದ ಪ್ರೊಕ್ಟರ್ ಅವರೇ, NSS ಅಧಿಕಾರಿಯವರೇ, ಕ್ರೀಡಾ ಸಲಹೆಗಾರರೇ, ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳೇ, ಸಂಸ್ಥೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯವರೇ, ಕಚೇರಿ ಸಿಬ್ಬಂದಿಯವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಸಂಘ, ಕ್ರೀಡಾ ಸಂಘ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಪ್ರಯುಕ್ತ ನಮ್ಮ ಸಂಸ್ಥೆಯ 21-22ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ. ವಿದ್ಯಾಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಧಾರವಾಡ ಜಿಲ್ಲೆಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ 1963ರಲ್ಲಿ ನಮ್ಮ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಸ್ಥಾಪನೆಯಾಯಿತು. ಸತತ 59 ವರ್ಷಗಳ ಕಾಲ ವಿದ್ಯಾರ್ಥಿನಿಯರಿಗೆ ತಾಂತ್ರಿಕ ಶಿಕ್ಷಣವನ್ನು ದಾರಿ ಎಡುತ್ತಾ ಮುನ್ನಡೆಯುತ್ತಿದೆ. ನಮ್ಮ ಸಂಸ್ಥೆಯಲ್ಲಿ ಒಟ್ಟು 5 ವಿಭಾಗಗಳಿದ್ದು, ಅವುಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಾದ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಅಪರೆಲ್ ಡಿಸೈನ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಮತ್ತು ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ ಮತ್ತು ಇಂಗ್ಲಿಷ್ ಕೋರ್ಸ್ಗಳಿವೆ. ಪ್ರಥಮ ವರ್ಷಕ್ಕೆ 5 ವಿಭಾಗಗಳಿಂದ ಒಟ್ಟು 315 ಸೀಟುಗಳು ಲಭ್ಯವಿರುತ್ತದೆ. ಪ್ರಸ್ತುತ 21-22ನೇ ಸಾಲಿನಲ್ಲಿ 5 ವಿಭಾಗಗಳಲ್ಲಿ ಒಟ್ಟು 745 ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 2022-23ನೇ ಸಾಲಿನ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನಡೆದ ಡಿಪ್ಲೊಮಾ ಪ್ರಥಮ ವರ್ಷದ ಪ್ರವೇಶಾತಿ 8 ವಿದ್ಯಾರ್ಥಿನಿಯರು ಆಯ್ಕೆಯಾಗಿ ವಿವಿಧ ವೃತ್ತಿಪರ ತರಬೇತಿಗಳನ್ನು ಉಚಿತವಾಗಿ ಪಡೆಯಲು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಲು ತುಂಬಾ ಹೆಮ್ಮೆ ಎನಿಸುತ್ತದೆ. 2021-22ನೇ ಸಾಲಿನ ನಮ್ಮ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಸಂಸ್ಥೆಯ ವಾರ್ಷಿಕ ವರದಿ ವಾಚನವನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶ ಸೇವೆಯ ಮೂಲಕ ಶಿಕ್ಷಣ. ರಾಷ್ಟ್ರೀಯ ಸೇವಾ ಯೋಜನೆಯು ಸ್ವಯಂ ಸೇವಕಿಯರಲ್ಲಿ ಶ್ರಮದಾನ, ಸೇವಾ ಮನೋಭಾವ, ಪರಿಸರ ಸಂರಕ್ಷಣೆ ಹಾಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದಲ್ಲದೆ ರಾಷ್ಟ್ರದ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸುವ ಮನೋಭಾವನೆಯನ್ನು ರೂಪಿಸುತ್ತದೆ. ಈ ನಿಟ್ಟಿನಲ್ಲಿ 2021-22ನೇ ಸಾಲಿನ ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಏಪ್ರಿಲ್ 2021ರಂದು 1 ದಿನದ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದು, ಮಾಡರ್ನ್ ಹೋಮಿಯೋಪತಿ ಬಗ್ಗೆ ಅರಿವು ಮೂಡಿಸಲಾಯಿತು. ಜುಲೈ 2021ರಂದು ಫಸ್ಟ್ ಡೋಸ್ ಕೋವಿಡ್-19 ಉಚಿತ ಲಸಿಕೆ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಒಟ್ಟು 156 ಲಸಿಕೆಯನ್ನು ವಿದ್ಯಾರ್ಥಿನಿಯರಿಗೆ ಹಾಕಿಸಲಾಯಿತು. ಹಾಗೆಯೇ ದೈಹಿಕ ಆರೋಗ್ಯ ಮತ್ತು ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ವಿದ್ಯಾರ್ಥಿನಿಯರಲ್ಲಿ ಅರಿವು ಮೂಡಿಸಲಾಗಿತ್ತು. ಆಗಸ್ಟ್ 2021ರಂದು ಆನ್ಲೈನ್ ಟಾಕ್ ಮೂಲಕ
ಮಿನಾಲಿ ಜೋಶಿ ಅವರು ವಿದ್ಯಾರ್ಥಿನಿಯರಿಗೆ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಅರಿವು ಮೂಡಿಸಿದರು. ಸೆಪ್ಟೆಂಬರ್ 2021ರಂದು ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೋವಿಡ್-19 RT-PCR ಪರೀಕ್ಷೆಯನ್ನು ನಡೆಸಲಾಯಿತು. ಅಕ್ಟೋಬರ್ 2021ರಂದು ಸೆಕೆಂಡ್ ಡೋಸ್ ಕೋವಿಡ್-19 ಉಚಿತ ಲಸಿಕೆ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಒಟ್ಟು 110 ಲಸಿಕೆಯನ್ನು ಹಾಕಿಸಲಾಯಿತು. ನವೆಂಬರ್ 2021 ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಜಂತುಹುಳು ನಿವಾರಣೆಗಾಗಿ ಮಾತ್ರೆಗಳನ್ನು ನಮ್ಮ ಸಂಸ್ಥೆಯ ಒಟ್ಟು 705 ವಿದ್ಯಾರ್ಥಿನಿಯರಲ್ಲಿ ವಿತರಿಸಲಾಯಿತು. ನಾಗವೇಣಿ ದೊಡ್ಮನೆ ಮ್ಯಾಮ್ ಅವರಿಗೆ ಧನ್ಯವಾದಗಳು. 2020-21ನೇ ಸಾಲಿನಲ್ಲಿ ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪಾರಿತೋಷಿಕ ವಿತರಣೆ ಹಾಗೂ ಸಂಸ್ಥೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಆಯೋಜಿಸಲಾದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕ್ರೀಡಾ ಸಲಹೆಗಾರರಾದ ಶ್ರೀ ಸಂಜೀವ್ ದೇಶ್ಮುಖ್ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, 2020-21ನೇ ಸಾಲಿನ ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಪ್ರತಿಯೊಂದು ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿಯರಿಗೆ ಪಾರಿತೋಷಕ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಶಾರದಾ ಕೋಲ್ಕಾರ್ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ತೀನಿ. ಮೊದಲನೇದಾಗಿ ಭಾವ್ಯ ತಾಂಬೇಕರ್ ADFT 86%. ಕಾವ್ಯ ತಳವಾರ್ E&C ವಿಭಾಗ 92.6%. ಆದಿತ್ಯ ಮೋಗ್ರಿ ಶಾರದಾ ಕೋಲ್ಕಾರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಕಾವ್ಯ ಕೊಂಡಣ್ಣವರ್ ಫೋರ್ಸಮ್ ಸಿವಿಲ್. ಮಮತಾ ಕಂಟಿ ಫೋರ್ಸಮ್ ADFT ವಿಭಾಗದ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತೀನಿ. ವಾಣಿ ಶಿರಗುಪ್ಪಿ ಅನನ್ಯ ಮಹೂರ್ ಫೋರ್ಸಮ್ ಸಿವಿಲ್. ಅನನ್ಯ ಮಹೂರ್ ಫೋರ್ಸಮ್ ಸಿವಿಲ್. ಸಂಜೀವ್ ಸುಜಾತ ಸೆಕೆಂಡ್ ADFT. ಸಂಜೀವ್ ಸುಜಾತ ಅನ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ 6 ಕವಿತಾ ಸಂಬೋಧಿ ಫೋರ್ಸಮ್ ADFT. ಕವಿತಾ ಸಂಬೋಧಿ ಅಕ್ಷತಾ ಹಿರೇಮಠ್ 6 ಬಹುಮಾನ. ಹಾಗೆ ಚೇತನ I. ರಟ್ಟಿಹಳ್ಳಿ ಫೋರ್ಸಮ್ E&C
ಚೇತನಾ ರಟ್ಟಿನಹಳ್ಳಿ. Singing competition. ಪುಷ್ಪ ಲಕ್ಕುಂಡಿ 4th SEM ADFT ವಿಭಾಗ. Singing competition. ಪುಷ್ಪ ಲಕ್ಕುಂಡಿ 4th SEM ADFT. ಜಿ ವೈಷ್ಣವಿ. ಮಧು ಬಾಕಡೆ 6th SEM CP. ಪ್ರಾಚಾರ್ಯರಾದ ಶ್ರೀ ಗಣಪತಿ ಗಣೇಶ್ ಅವರಿಗೆ ಧನ್ಯವಾದಗಳು. 4th SEM CP ಬೇಗ ಬರಬೇಕು. ಸಹನಾ ಸಾತ್ಪದೆ. ಸುಷ್ಮಾ ಹುಬ್ಬಳ್ಳಿ 2nd SEM ENC. ಸುಷ್ಮಾ ಹುಬ್ಬಳ್ಳಿ 2nd SEM ENC. ಸ್ಪೀಚ್ ಕಾಂಪಿಟೇಷನ್ ಇವಾಗ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ದೀಪಶ್ರೀ ಹರಿಹಾರ್ 2nd SEM CP. ದೀಪಶ್ರೀ ಹರಿಹಾರ್. ದ್ವಿತೀಯ ಬಹುಮಾನ ತುಷಾರ್ ಶೇರ್ವಾಲ್ 2nd SEM ENC. ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು. ಅಂಬಿಕಾ ಹರವಿ ಶೆಟ್ಟರ್ ತೃತೀಯ ಬಹುಮಾನ 4th SEM ಸಿವಿಲ್. ಅಂಬಿಕಾ ಹರವಿ ಶೆಟ್ಟರ್ 4th SEM ಸಿವಿಲ್. ಚಪ್ಪಾಳೆ ಬರಲಿ. ಮೇಡಮ್ ಅವರಿಗೆ ಧನ್ಯವಾದಗಳು. ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ರೆಡಿಯಾಗಿರಬೇಕು. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಗಣಪತಿ ಪ್ರೋತ್ಸಾಹ, ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಶಾರದಾ ಸಿ ಕೋಲ್ಕರ್ ಅವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಇನ್ನುಳಿದ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳು ಹಾಗೂ ಎಲ್ಲ ಮಹಿಳಾ ಪಾಲಿಟೆಕ್ನಿಕ್ ಸಿಬ್ಬಂದಿಗಳೇ ಹಾಗೂ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಮುದ್ದು ಮಕ್ಕಳೇ, ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸೇ ಹಾಗೂ ಎಲ್ಲ ಅವ್ರ ಜೊತೆ ಬಂದಿರುವಂತಹ ಪಾಲಕರೇ, ನಿಮಗೆ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುಗಳು. ಈ ಸಮಾರಂಭಕ್ಕೆ ರಾಜು ಹುಡ್ಕಡ್ಲಿ ಅವರು ಇಲ್ಲ ಸರ್ ತಾವು ಮುಖ್ಯ ಅತಿಥಿ ಬರಬೇಕು ಅಂತಂದಾಗ ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ನಾನು ಒನ್ಸ್ ಅಪಾನ್ ಅ ಟೈಮ್ ಈ ನೀವೇನಿಲ್ಲಿ ಕೂತಿರಲಿಲ್ಲ, ಇದೇ ನಾನು ಕೂಡ ಒಬ್ಬ ಪಾಲಕ ಆಗಿದ್ದೆ. ನನ್ನ ಮಗಳು ಕೂಡ ಇದೇ ಪಾಲಿಟೆಕ್ನಿಕ್ದಿಂದ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಗ್ಲೋಬಲ್ ಇಂಜಿನಿಯರಿಂಗ್ ಕಾಲೇಜಿಂದ BE ಮುಗಿಸಿ ಈಗ ಸ್ವಂತ ಸಾಫ್ಟ್ವೇರ್ ಕಂಪ್ನಿ ತೆಗೆದು ಶಿ ಈಸ್ ಒನ್ ಆಫ್ ದ ಡೈರೆಕ್ಟರ್ಸ್. ಹಲೋ ಎವ್ರಿಬಡಿ, ನಿಮ್ಮೆಲ್ಲರಿಗೂ ನೋಡಿದರೆ ನನಗೆ ಭಾಳ ಖುಷಿ ಆಗ್ತೈತಿ.
ಯಾಕಂದರೆ ಐ ಹ್ಯಾವ್ ಓನ್ಲಿ ಒನ್ ಸನ್, ಐ ಡೋಂಟ್ ಹ್ಯಾವ್ ಡಾಟರ್ಸ್. ಸೊ ಹುಡುಗಿಯರು ಎಲ್ಲಿರ್ತಾರೆ ನಾನು ಜೊತೆಯಲ್ಲಿ ಹೂ ಅಂತ ಹೇಳ್ತೀನಿ. ಬೇರೆ ಬೇರೆ ಐ ಗೆಟ್ ಅ ಚಾನ್ಸ್ ಟು ಸ್ಪೀಕ್ ಟು ಗರ್ಲ್ಸ್ ಆ್ಯಂಡ್ ವುಮನ್ ಎಸ್ಪೆಷಲಿ, ಐ ಆಮ್ ಆಲ್ವೇಸ್ ದೇರ್. Especially when you people are dressed very well, okay? Sir spoke very well, Managonda sir. ನಾನು ಸರ್ ಇಂದ ಫುಲ್ ಆಪೋಸಿಟ್. ಸರ್ ಈಸ್ ಎನ್ ಇಂಜಿನಿಯರ್, ನಾನು ಆರ್ಟ್ಸ್ ಸ್ಟೂಡೆಂಟ್. ಸೊ ವಾಟ್ ಎವರ್ ಐ ಸ್ಪೀಕ್ ವಿಲ್ ಬಿ ಅ ಟೋಟಲ್ ಡಿಫ್ರೆಂಟ್ ಮ್ಯಾಟರ್ ಫ್ರಮ್ ವಾಟ್ ಎವರ್ ಸರ್ ಸೆಡ್ ಐ ಫೀಲ್. ಆಮೇಲೆ ಇನ್ನೊಂದು ಏನಂತಂದ್ರೆ, when we are women and ಇಲ್ಲಿ ಪೂರ್ತಿ surrounded, it's a women's college, I will speak something, some other things which I feel, which is from my inner side, okay? And it's going to be a very short speech. ಯಾಕಂದರೆ ನನಗೆ ಸ್ಪೀಚಸ್ಸನ್ನು ಕುಂತು ಕೇಳೋದು ಎಷ್ಟು ತ್ರಾಸ ಆಗ್ತೈತಿ ಅಂತ ಗೊತ್ತು. ನಿಮ್ಮ ಪ್ಲೇಸಿಂದ ನಾನು ಇಲ್ಲಿ ಬಂದೇನಿ. ಪ್ಲಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಯುವರ್ ಕಲ್ಚರಲ್ ಪ್ರೋಗ್ರಾಮ್ಸ್ ಎಕ್ಸೆಟ್ರಾ. ಬೆಳಿಗ್ಗೆಯಿಂದ ರೆಡಿಯಾಗಿ ಬಂದಿದ್ದೀರಿ. So first of all, I have to congratulate you all. That's because you are in a very great institution. Being women, you have chosen Polytechnic as your career. So technically, you ಬೆಳೀತಾ ಇದ್ರಿ, that's very good. When it comes to a woman, it's very, very good. ಯಾಕಂದರೆ ನಾನು ನೋಡಿದಾಗ wherever I go, I just observe, ಮಕ್ಕಳಿಗೆ ಬಂದ ಕೂಡಲೇ ಹೆಣ್ಮಕ್ಳಿಗೆ mostly they don't prefer technical education. Rather they prefer ಹುಡುಗಿ ಅದನ್ನ ಆರ್ಟ್ಸ್ ಮಾಡಲಿ ಬಿಡ್ರಿ, ಹುಡುಗ ಅದನ್ನ ಇಂಜಿನಿಯರಿಂಗ್ ಮಾಡಲಿ, ಮೆಡಿಕಲ್ಸ್ ಮಾಡಲಿ ಅಂತೇಳಿ. ಸೊ ಐ ಶುಡ್ ಕಂಗ್ರ್ಯಾಚುಲೇಟ್ ಯುವರ್ ಪೇರೆಂಟ್ಸ್ ರಾದರ್ ದನ್ ಯು ಪೀಪಲ್. ದೇ ಆರ್ ಸೆಂಡಿಂಗ್ ಯು ಟು ಸಚ್ ಗುಡ್ ಇನ್ಸ್ಟಿಟ್ಯೂಷನ್. ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಏಕೆಂದರೆ ಇದೊಂದು ಶೈಕ್ಷಣಿಕ ಸಂಸ್ಥೆ ಹೇಗೆ ಒಬ್ಬ ವ್ಯಕ್ತಿ, ಪುರುಷ ಅಥವಾ ಮಹಿಳೆ ಇರಬಹುದು, ಅತ್ಯುನ್ನತ ಶಿಕ್ಷಣವನ್ನು ಪಡೆದರೆ ಹೇಗೆ ಮಾದರಿ ಜೀವನವನ್ನು ನಡೆಸಬಹುದು ಅಂತಕ್ಕಂಥದ್ದಕ್ಕೆ ನಮಗೆ ಇರ್ತಕ್ಕಂಥ ಸೀನಿಯರ್ KS ಆಫೀಸರ್ ಆಗಿರ್ತಕ್ಕಂಥ ಶ್ರೀಮತಿ ಶಾರದಾ ಕೋಲ್ಕರ್ ಅವರು ಮಾಡಿದ್ದಾರೆ. ಅದೇ ರೀತಿ ಅಭಿಯಂತರ ಶಿಕ್ಷಣವನ್ನು ಪಡೆದರೆ, ಇಂಜಿನಿಯರಿಂಗ್ ಅಭಿಯಂತರ ಶಿಕ್ಷಣವನ್ನು ಪಡೆದರೆ ಯಾವ ರೀತಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬಹುದು ಅಂತಕ್ಕಂಥ ಮಾದರಿ ವ್ಯಕ್ತಿಗಳಾಗಿ ಮನಗೊಂಡು ಸಾಗಿದ್ದಾರೆ. ಸೊ ಇವರು ನಮ್ಮ ಈ ಸಮಾರಂಭಕ್ಕೆ ಬಂದದ್ದು ನಾವೇ ಅದೃಷ್ಟವಂತರು ಅಂತ ಹೇಳ್ತಾರೆ. ಅವರು ತಮ್ಮ ಬಿಜಿ ಶೆಡ್ಯೂಲ್ ಇದ್ದರೂ ಸಹಿತ ನಿನ್ನೆ ಸಾಯಂಕಾಲ 2 ಅತಿಥಿಗಳ ಜೊತೆ ಸಾಯಂಕಾಲ ವೈಯಕ್ತಿಕವಾಗಿ ನಾನು ಮಾತಾಡಿದೆ. ಅವರು ನಾವು ಈವ್ನಿಂಗ್ ಆಗಿದ್ರು ಸಹಿತ ಅವ್ರು ಇನ್ನೂ ಆಫೀಸಲ್ಲೇ ಇದ್ದರು. ಇಷ್ಟು ಬಿಜಿ ಶೆಡ್ಯೂಲ್ ಅಂದ್ರೆ ನಾವು ಜಾಸ್ತಿ ಮಾತಾಡಲಿಲ್ಲ, 1-2 ವಾಕ್ಯಗಳು ಅಷ್ಟೇ ಹೇಳಿದೆ. ಆದರೆ ಅಂದರೆ ಉನ್ನತ ಶಿಕ್ಷಣವನ್ನು ಪಡೆದರೆ ಹೇಗೆ ಸಾರ್ವಜನಿಕರ ಜೊತೆ ಇರಬಹುದು, ಅಧಿಕಾರಿಗಳ ಜೊತೆ ಇರಬಹುದು, ಸಮಾಜಕ್ಕೆ ಹೇಗೆ ಕೊಡುಗೆಯನ್ನು ಕೊಡಬಹುದು, ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಬಹುದು ಅಂತಕ್ಕಂಥದ್ದಕ್ಕೆ ಇಬ್ಬರು ಗಣ್ಯರು ಮಾದರಿಯಾಗಿದೆ. And Shri M.K. Mangal sir, both are even though busy schedule, they have attended this function and graced it, and they have given valuable suggestions which will make us to become a good citizen of our country. Ma'am, as you said, we promise your word that we will take care of plants every day, and thank you for wonderful message regarding nature, discipline and health. I also thank our principal Shri Ganpati Helvi sir for giving us this opportunity to enjoy every moment. I also thank Protector Nagaraj Bhatt sir. I also thank Registered Ma'am Srimati Daya Gaurkar Ma'am, Student Welfare Officer Srimati Sridevi Bagre Ma'am, NSS Officer Srimati Nagveni Dotmani Ma'am, Sports Secretary Shri Sanjeevni Deshmukh sir, and all HODs and teaching and non
staff. And lastly, I thank all my friends who are present here. Thank you one and all.